ಮೊದಲನೇ ಪ್ರಶ್ನೆ, 18ನೇ ಲೋಕಸಭೆ ಸ್ಪೀಕರ್ ಆಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಓಂ ಬಿರ್ಲಾ. ನೆಕ್ಸ್ಟ್ ಕ್ವೆಶ್ಚನ್, ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ DLS ಪದ್ಧತಿಯನ್ನು ಯಾವ ವರ್ಷದಿಂದ ಅನ್ವಯಿಸಲಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 1997ರಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್, 3D ಹೈಡ್ರೋಜಲ್ ಕಲ್ಚರ್ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, IISc. ನೆಕ್ಸ್ಟ್ ಕ್ವೆಶ್ಚನ್, ದಕ್ಷಿಣ ಭಾರತದ ಮೊದಲ ಚಿರತೆ ಸಫಾರಿಯನ್ನು ಯಾವ ಉದ್ಯಾನದಲ್ಲಿ ಕೈಗೊಳ್ಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸದಸ್ಯತ್ವ ಪಡೆದ 100ನೇ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಪೆರುಗ್ವೆ. ನೆಕ್ಸ್ಟ್ ಕ್ವೆಶ್ಚನ್, 2024ರ ಪೆನ್ ಪಿಂಟರ್ ಪ್ರಶಸ್ತಿಗೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಅರುಂಧತಿ ರಾಯ್. ನೆಕ್ಸ್ಟ್ ಕ್ವೆಶ್ಚನ್, 2024ರ ICC T20 ವಿಶ್ವಕಪ್ ಗೆದ್ದ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. ರನ್ನರ್ ಅಪ್ ಆಗಿದ್ದು ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಕ್ವೆಶ್ಚನ್, ರಾಜ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, GS ಸಂಗ್ರೇಶಿ. ನೆಕ್ಸ್ಟ್ ಕ್ವೆಶ್ಚನ್, ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜೂನ್ 29ರಂದು. ಪ್ರಶ್ನೆ ಸಂಖ್ಯೆ 10, ಯಾವ ರಾಜ್ಯ ಇತ್ತೀಚೆಗೆ ಹೆಮಿಸ್ ಹಬ್ಬ 2024 ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಲಡಾಖ್. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಭಾರತದ ಯಾವ ನಗರವನ್ನು ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಶ್ರೀನಗರ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ 2024ನೇ ಸಾಲಿನ ಬ್ರಿಕ್ಸ್ ಕ್ರೀಡಾಕೂಟಗಳು ಕೆಳಗಿನ ಯಾವ ದೇಶದಲ್ಲಿ ನಡೆದವು? ಸರಿಯಾದ ಉತ್ತರ ಆಪ್ಷನ್ ಎ, ರಷ್ಯಾದ ಕಜಾನ್. ನೆಕ್ಸ್ಟ್ ಕ್ವೆಶ್ಚನ್, ಭಾರತೀಯ ಸೇನೆಯು ಇತ್ತೀಚೆಗೆ ಆರಂಭಿಸಿದ ಸೆಕ್ಯೂರ್ ಆರ್ಮಿ ಮೊಬೈಲ್ ಇಕೋಸಿಸ್ಟಮ್ನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಭವ್. ನೆಕ್ಸ್ಟ್ ಕ್ವೆಶ್ಚನ್, ಪ್ರಸಕ್ತ ಸಾಲಿನ ವರ್ಷದಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ. ನೆಕ್ಸ್ಟ್ ಕ್ವೆಶ್ಚನ್, ಪ್ರಸ್ತುತ ಭಾರತದಲ್ಲಿ ಶೇಕಡ ಎಷ್ಟು ಭಾಗ ಅರಣ್ಯ ಪ್ರದೇಶವಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶೇಕಡ 33%. ನೆಕ್ಸ್ಟ್ ಕ್ವೆಶ್ಚನ್, ಪ್ರಸ್ತುತ ಭಾರತದಲ್ಲಿ ಅತಿ ಕಿರಿಯ ಸಂಸದೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಶಾಂಭವಿ ಚೌಧರಿ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ICC ODI ವರ್ಷದ ಆಟಗಾರ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಕ್ವೆಶ್ಚನ್, ಸುದ್ದಿಯಲ್ಲಿರುವ ವಿಶ್ವಸಂಸ್ಥೆಯ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ರುಚಿರಾ ಕಾಂಬೋಜ್. ಪ್ರಶ್ನೆ ಸಂಖ್ಯೆ 19, ಇತ್ತೀಚೆಗೆ ವೆಸ್ಟ್ ನೈಲ್ ಜ್ವರ ಪ್ರಕರಣ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೇರಳ ರಾಜ್ಯದಲ್ಲಿ. ಪ್ರಶ್ನೆ ಸಂಖ್ಯೆ 20, ಇತ್ತೀಚೆಗೆ ಬಂಗಾಳ ಕೊಲ್ಲಿಗೆ ಅಪ್ಪಳಿಸಿದ ಚಂಡಮಾರುತಕ್ಕೆ ರೆಮಾಲ್ ಎಂಬ ಹೆಸರನ್ನು ನೀಡಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಓಮನ್ ದೇಶ. ಪ್ರಶ್ನೆ ಸಂಖ್ಯೆ 21, ಭಾರತದ ಮೊದಲ ಪ್ರಾದೇಶಿಕ AI ಸುದ್ದಿ ನಿರೂಪಕರ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ, ಲೀಸಾ.